ಹಲೋ ಹಾಯ್, ಹೇಗಿದ್ದೀರಾ? ನಾನು ಸೂಪರ್ ಇದ್ದೇನೆ. ನಾನು ನೋಡಿ ಶೇರಿ ಫಿಶ್ ಮಸಾಲ ಫ್ರೈ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿರುತ್ತೆ ಇದು. ಬನ್ನಿ ಅದು ಮಾಡ್ಕೊಂಡು ಬರೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು 4-5 ಸ್ಪೂನು ಚಿಲ್ಲಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೇಸ್ಟ್ ಅಂದರೆ ಇದರಲ್ಲಿ ಎಲ್ಲ ಐಟಮು ಇದೆ. ಇದರ ರೆಸಿಪಿ ಒಮ್ಮೆ ನಿಮಗೆ ಹಾಕ್ತೀನಿ. ಇದು ಕಬಾಬಿಗೂ ಆಗುತ್ತೆ, ಫಿಶ್ ಫ್ರೈಗೂ ಆಗುತ್ತೆ. ನಾನು ಒಮ್ಮೆನೇ ಮಾಡಿ ಇಟ್ಕೊಳ್ತೀನಿ, ಎಲ್ಲದಕ್ಕೂ ಆಗುತ್ತೆ. ಅದೇ ಪೇಸ್ಟಿಗೆ ನಾನು ಮಾಡುವಾಗ ಫಿಶ್ ಮಾಡುವಾಗ ಲೆಮನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಸೇರಿಸ್ಕೊಳ್ತೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇದು ಎಲ್ಲದಕ್ಕೂ ಆಗುತ್ತೆ ಈ ಪೇಸ್ಟು. ಯಾವುದೇ ಐಟಮ್ ನೀವು ಫ್ರೈ ಮಾಡಿದರೆ ಅದಕ್ಕೆಲ್ಲದಕ್ಕೂ ಆಗುತ್ತೆ. ಆದರೆ ಉಪ್ಪು ಹುಳಿ ಸ್ವಲ್ಪ ನಾವು ಮಾಡುವಾಗ ಉಪ್ಪು ಹುಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಮಾತ್ರ ಸೇರಿಸ್ಕೊಳ್ಳೋಕ್ಕೆ. ಇದು ಕಬಾಬಿಗೂ ಆಗುತ್ತೆ, ಸೂಪರಾಗಿರುತ್ತೆ. ಇದು ಈ ಥರ ಮಸಾಲೆ ಮಾಡಿ ಇಟ್ಕೊಂಡ್ರೆ ಮತ್ತು ತಕ್ಷಣಕ್ಕೆ ಫಿಶ್ ಫ್ರೈ ಎಲ್ಲ ಮಾಡ್ಕೋಬಹುದು, ಕಬಾಬ್ ಮಾಡ್ಕೋಬಹುದು. ಏನು ಯಾವುದೇ ಐಟಮ್ನ ಫ್ರೈ ಮಾಡಬೇಕಾದ್ರೆ ಈ ಮಸಾಲೆ ಬಂದಿದ್ದರೆ ಸಾಕು, ಜಟ್ಪಟ ಅಂತ ರೆಡಿ ಆಗುತ್ತೆ. ಅದೆಲ್ಲ ಚೆನ್ನಾಗಿ ಪೇಸ್ಟು ಹಾಕ್ಕೊಳ್ತಾ ಇದ್ದೀನಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಫಿಶ್ಶು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪನೂ ಕೋಟಿಂಗ್ ಬಿಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು ಮಸಾಲೆ. ಈ ಮಸಾಲೆ ರೆಸಿಪಿ ಒಮ್ಮೆ ಹಾಕ್ತೀನಿ ನಾನು. ಇದು ಒಂದು ಸತಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಧಾರಣ 1 ತಿಂಗಳವರೆಗೂ ಕೆಡೋದಿಲ್ಲ. ಅದು ಮಾಡಿ ಇಟ್ಕೋಬಹುದು. ಎಷ್ಟು ದಿನ ಆದರೂ, 1 ತಿಂಗಳು ಅಂತ ಹೇಳೋದಕ್ಕಿಂತ ಎಷ್ಟು ದಿನ ಆದರೂ ಕೆಡೋದಿಲ್ಲ. ಒಂದು 2-3 ತಿಂಗಳವರೆಗೆ ನೀವು ಯೂಸ್ ಮಾಡ್ಬೋದು. ನೋಡಿ, ಫಿಶನ್ನು ಮ್ಯಾರಿನೇಟ್ ಮಾಡಿಟ್ಟೆ. ಇದು ಶೇರಿ ಫಿಶ್ ಅಂತ 2 ಫಿಶ್ ತಂದಿದ್ವಿ. ಇದನ್ನೊಂದು 1 ಗಂಟೆ ಇಡ್ತಾ ಇದ್ದೀನಿ ನಾನು ಮ್ಯಾರಿನೇಟ್ ಆಗಲಿಕ್ಕೆ. ನಂತರ ತವ ತಗೊಂಡು ಎಣ್ಣೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು ಫಿಶ್ ಹಾಕ್ತಾಯಿದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಯಾವಾಗಲೂ ಫಿಶ್ ಫ್ರೈ ಮಾಡಬೇಕು. ಫಿಶ್ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದು ಒಂದು ಸೈಡು ಬೆಂದಿದೆ. ಈಗ ಟರ್ನ್ ಮಾಡ್ಕೊಳ್ತೀನಿ.
ನೋಡಿ ಇದು ಇನ್ನೊಂದು ಸೈಡು ಫ್ರೈ ಆಯಿತು. ಸಾಕು ಇಷ್ಟು ಫ್ರೈ ಆದರೆ ಇದು. ಈಗ ಮತ್ತೆ ಇದು ಬೇಯಿಸ್ಲಿಕ್ಕೆ ಉಂಟು ಸ್ವಲ್ಪ. ಒಂದು ಮುಕ್ಕಾಲು ಭಾಗದಷ್ಟು 75 ಅಷ್ಟು ಬೆಂದರೆ ಸಾಕು ಇದು. ಇನ್ನೊಂದು 1/4% ಅಷ್ಟು ಮಸಾಲೆ ಜೊತೆ ಬೇಯುತ್ತೆ. ಒಂದು 2 ತಲೆ ಇತ್ತು, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಾಕು ನೋಡಿ, ತಲೆನೂ ಫ್ರೈ ಆಯಿತು. ಆಲ್ಮೋಸ್ಟ್ 75 ಅಷ್ಟು ಕುಕ್ ಆಯಿತು ಅದೂ. ಈಗ ಉಳಿದಿರೋಂತಹ ಮಸಾಲೆನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಆಲ್ಮೋಸ್ಟ್ ಫ್ರೈ ಆಯಿತು. ಇನ್ನೊಂದು ಸೈಡಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಫಿಶ್ ಫ್ರೈ ತಿಂದು ತಿಂದು ಬೋರ್ ಆಗಿರುತ್ತಲ್ಲ, ಯಾವಾಗಲಾದರೂ ಒಮ್ಮೆ ಹೀಗೆ ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ. ಯಾಕೆ ನಿಧಾನಕ್ಕೆ ಮಾತಾಡ್ತಿದ್ದೀರಾ ಅಂದ್ಕೊಂಡಿದ್ದೀರಾ? ಪಾಪು ಮಲಗಿದ್ದಾನೆ, ಹಾಗಾಗಿ ನಿಧಾನ ಮಾತಾಡ್ತಾ ಇದ್ದೀನಿ. ನೋಡಿ, ಈಗ ಇದ್ರ ಜೊತೆನೇ ಮಿಕ್ಸ್ ಮಾಡಿ ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಸ್ವಲ್ಪ ಇನ್ನೊಂದ್ಸತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಸೇರಿಸ್ಬೇಡಿ, ಸ್ವಲ್ಪ ಸೇರಿಸಿದ್ರೆ ಸಾಕು, ಇಷ್ಟು ಸಾಕು. ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ತೀನಿ ಅದನ್ನು. ಇದರಲ್ಲಿ ಸ್ವಲ್ಪ ಮಸಾಲೆನ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಕೇಳ್ತಾ ಇದ್ದೀರಾ? ನೋಡಿ ಹೇಳ್ತೀನಿ ಯಾಕೆ ಅಂತ. ಈಗ ಅದೇ ಮಸಾಲೆಗೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಫಿಶನ್ನು ಸೇರಿಸ್ತಾ ಇದ್ದೀನಿ. ಈಗ ಎತ್ತಿಟ್ಕೊಂಡಿರೋಂತಹ ಮಸಾಲೆನ ನೋಡಿ ಇದಕ್ಕೆ ಹೀಗೆ ಮೇಲಿಂದ ಕೋಟಿಂಗ್ ಮಾಡಿ
ಈಗ ನೋಡಿ ಇದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಅದರ ಮೇಲೆ ಒಂದು 2ರಿಂದ 3 ಹಸಿರು ಮೆಣಸಿನಕಾಯಿ ಇಟ್ಟುಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಹಸಿರು ಮೆಣಸಿನಕಾಯಿ ದೃಷ್ಟಿಗೆ ಇಟ್ಟಿರೋದು ಅನ್ಕೋಬೇಡಿ. ಇದು ಸ್ವಲ್ಪ ಬೆಂದ ಮೇಲೆ ಊಟದ ಜೊತೆ ಫಿಶ್ ಜೊತೆ ಇದು ಸೇರಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿ ಇದು ಕುಕ್ ಆಗಿದೆ. ಇನ್ನೊಂದು 5 ನಿಮಿಷ ಮುಚ್ಚಿಟ್ಟು ಬಿಡಿ. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಹಾಗೆ ಮುಚ್ಚಿಟ್ಟು ಬಿಡಿ. ನೋಡಿ ಈಗ ಸವಿಯಲು ಸಿದ್ಧ ಆಯಿತು ನಮ್ಮ ಶೇರಿ ಮಸಾಲ ಫ್ರೈ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಒಮ್ಮೆ ಮಾಡಿಕೊಂಡು ತಿಂದು ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.